ದುಡ್ಡ ಕೊಟ್ಟಿಲ್ಲ. ಅಶೋಕ್ ಆಯ್ತು, ಗೊತ್ತಿದ್ದಕ್ಕೆ ಹೇಳ್ತಾರೆ. ಪೇಪರಲ್ಲಿ ನೋಡಿದ್ರೆ ಹೇಳ್ತಾರೆ. ಪೇಪರಲ್ಲಿ ನೋಡಿದ್ರೆ ಹೇಳ್ತಾರೆ. ಯಾವ ದುಡ್ಡು? ಹೌದು, ಯಾವ ಸರ್ಕಾರ? ಯಾವ ದುಡ್ಡು? ಯಾಕೆ ನೀವು ಯಾರು ಮನೆಯಿಂದ ತಗೊಂಡ್ಬಂದಿಲ್ಲ. ಆಯ್ತು, ಕೂತ್ಕೊಳ್ಳಿ. ರಿಪ್ಲೈ ಕೊಡ್ತಾರೆ ಈಗ. ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಅಲ್ಲಿಗ ರಿಪ್ಲೈ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷರ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರು ಸೀನಿಯರ್ ಮೋಸ್ಟ್ MLA. ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಅವ್ರೇನ್ ಹೇಳ್ತಾ ಇದ್ದಾರೆ? ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಸೀನಿಯರ್ MLA, ಅವ್ರು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ತಾನೆ? ಯಾಕೆ ಇವತ್ತೇನು ಹೇಳಲಿಕ್ಕಿಲ್ವಾ? ಜಾಸ್ತಿ ಗೊಂದಲ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ವೆರಿ ಗುಡ್. ಎಲ್ಲರೂ ಟೇಬಲ್ ಎಲ್ಲರೂ ಟೇಬಲ್ ಥ್ಯಾಂಕ್ ಯು. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳಿದೆ ಅಂತಂದ್ರೆ ವಸತಿ ಯೋಜನೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಬಹಳ ವರ್ಷಗಳಿಂದ ಅವರು ಬಡವರಿಗೆ ಕೊಡ್ತಕ್ಕಂಥದ್ದು ಮನೆಗಳು ಇವತ್ತಿನವರಿಗೆ ಕೊಟ್ಟಿಲ್ಲ. ಹೆಚ್ಚು ಮಾಡಕ್ ಹೋಗಿಲ್ಲ. ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದು ಬಡವರಿಗೆ ಕೊಡತಕ್ಕಂಥ ಮನೆಯಲ್ಲ. ಹೌಸ್ಲೆಸ್ ಪೀಪಲ್, ಸೈಟ್ಲೆಸ್ ಪೀಪಲ್, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ರೀತಿ ಇದು. ಇದನ್ನ ಮಾಡ್ತೀವಿ. ಇದನ್ನ ಮಾಡಿರೋದು ಹೆಚ್ಚು ಮಾಡಕ್ ಹೋಗ್ಲಿಲ್ಲ. ನಾನು ಇನ್ನೂ ಅನೇಕ ವಿಚಾರಗಳನ್ನ ಹೌಸಿಂಗ್ ಬಗ್ಗೆ ಹೇಳಬೇಕು ಹೋಗಬೇಕಾಗಿತ್ತು. ನಾನು ಮೊಟಕು ಮಾಡ್ತಾ ಇದ್ದೀನಿ ಅದನ್ನ. ಮಾನ್ಯ ಅಧ್ಯಕ್ಷರೇ, 5 ಲಕ್ಷ ಕೋಟಿ ನಾವು ಈ ವರ್ಷ ಅಂದ್ರೆ ಮುಂದಿನ ವರ್ಷ 25-26ಕ್ಕೆ ಆರ್ಥಿಕ